ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರದ ವಿಕೆಟ್ ಪತನವಾಗಿರೋದು ರಾಜ್ಯದ ಇತಿಹಾಸದಲ್ಲೇ ಒಂದೇ ಸರ್ಕಾರದ ಅವಧಿಯಲ್ಲಿ ಒಬ್ಬರೇ ಸಚಿವರು ಎರಡೆರಡು ಬಾರಿ ರಾಜೀನಾಮೆಯನ್ನ ಸಲ್ಲಿಸಿರೋದು. ರಿಪಬ್ಲಿಕ್ ಕನ್ನಡ ಕೂಡ ಈ ಬಗ್ಗೆ ವಿಸ್ತೃತವಾದ ತನಿಖಾ ವರದಿಗಳನ್ನ ಪ್ರಸಾರ ಮಾಡ್ತಾ ಬಂದಿತ್ತು. 2024 ಯಾವಾಗ ವಾಲ್ಮೀಕಿ ನಿಗಮದ ಹಗರಣ ಬೆಳಕಿಗೆ ಬಂತು ಆ ದಿನದಿಂದಲೂ ಕೂಡ ರಿಪಬ್ಲಿಕ್ ಕನ್ನಡ ಎಲ್ಲೆಲ್ಲಿ ಹೇಗೆ ವಾಲ್ಮೀಕಿ ನಿಗಮದ ಹಣ ದುರುಪಯೋಗ ಆಗಿದೆ ಅನ್ನೋದನ್ನ ವರದಿಗಳ ಸಮೇತ ಡಾಕ್ಯುಮೆಂಟ್ಗಳ ಸಮೇತ ಎಕ್ಸ್ಪೋಸೆ ಮಾಡ್ತಾ ಬಂತು. ಡಿಕೆ ಶಿವಕುಮಾರ್ ಸಂಪುಟದ ಮೊದಲ ವಿಕೆಟ್ ಪತನವಾಗಿದೆ. ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಒಂದೇ ಸರ್ಕಾರ ಎರಡೆರಡು ಬಾರಿ ರಾಜೀನಾಮೆ. ಪ್ರಮಾಣ ವಚನ ಸ್ವೀಕರಿಸಿ 25 ದಿನದಲ್ಲೇ ರಾಜೀನಾಮೆಯನ್ನ ಸಲ್ಲಿಸುವ ಅನಿವಾರ್ಯ ಪರಿಸ್ಥಿತಿಗೆ ಸಿಲುಕಾಕೊಂಡಿದ್ದಾರೆ ನಾಗೇಂದ್ರ. ಆಗಸ್ಟ್ 12ಕ್ಕೆ ಪ್ರಮಾಣ ವಚನ, ಆಗಸ್ಟ್ 23ನೇ ತಾರೀಕಿಗೆ ರಾಜೀನಾಮೆ. ಶಾಸಕ ಸ್ಥಾನಕ್ಕೂ ಕೂಡ ನಾನು ರಾಜೀನಾಮೆ ಕೊಡ್ಲಿಕ್ಕೆ ಸಿದ್ದನಿದ್ದೇನೆ ಅಂತ ಹೇಳಿ ಪಂದಾಹ್ವಾನ ನೀಡಿದ್ದಾರೆ ಬಿಜೆಪಿ ನಾಯಕರಿಗೆ ಬಿ ನಾಗೇಂದ್ರ. ಆ ಮೂಲಕ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರಕ್ಕೆ ಮೊದಲ ಮರ್ಮಾಘಾತ. ವಿರೋಧ ಪಕ್ಷಗಳ ಸಂಘಟಿತ ಹೋರಾಟಕ್ಕೆ ಬಹುಶಃ ಸಿಕ್ಕ ಫಲ. ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಯ ಫಲಶ್ರುತಿ ಬಿ ನಾಗೇಂದ್ರ ಅವರ ರಾಜೀನಾಮೆ. ಟೆಕ್ನಿಕಲಿ ರಾಜೀನಾಮೆ ಅಂಗೀಕಾರ ಆಗಬೇಕು ಅಂತಂದ್ರೆ ರಾಜ್ಯಪಾಲರು ಬರಬೇಕು ವಾಪಸ್. ಸದ್ಯಕ್ಕೆ ಬೇರೆ ರಾಜ್ಯದ ಪ್ರವಾಸದಲ್ಲಿದ್ದಾರೆ. ಅವರು ಬರೋವರೆಗೂ ಈ ಆರೋಪ ಪ್ರತ್ಯಾರೋಪಗಳ ಸರಣಿ ಮುಂದುವರಿಯೋದು ಸ್ವಾಭಾವಿಕ. ರಾಜೀನಾಮೆ ನೀಡಿದ್ದಾರೆ. ಸದ್ಯಕ್ಕೆ ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ. ನಮ್ಮ ಪ್ರತಿನಿಧಿಗಳು ರೇಣುಕಾರಾಧ್ಯ ಬಳ್ಳಾರಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಹಾಗೆ ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳ ನಿವಾಸದ ಮುಂಭಾಗದಿಂದ ನನ್ನ ಕಲಿ ನಾಗೇಂದ್ರ ಬಾಬು ಕೂಡ ಜಾಯಿನ್ ಆಗ್ತಾರೆ. ಸದ್ಯಕ್ಕೆ ಬಳ್ಳಾರಿಯಿಂದ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ನೇರ ಸಂಪರ್ಕದಲ್ಲಿದ್ದಾರೆ. ರೇಣುಕಾರಾಧ್ಯ, ಪಂತಾಹ್ವಾನ ಕೊಟ್ಟಿದ್ದಾರೆ, ರಾಜೀನಾಮೆ ಕೊಟ್ಟುಬಿಟ್ಟು ನಾನು ಮತ್ತೆ ಚುನಾವಣೆ ಎದುರಿಸಲಿಕ್ಕೆ ಸಿದ್ಧ, ನೀವು ಕೂಡ ಬನ್ನಿ ಅಂತ ಹೇಳಿ ಶ್ರೀರಾಮುಲು ಹಾಗೆ ಜನಾರ್ದನ್ ರೆಡ್ಡಿ ಅವರಿಗೆ. ಬಟ್ ಬಳ್ಳಾರಿ ಜನ ಈ ಬಗ್ಗೆ ಏನ್ ಯೋಚಿಸುತ್ತಿದ್ದಾರೆ? ನಾಗೇಂದ್ರ ಅವರ ರಾಜೀನಾಮೆಯನ್ನ ಬಳ್ಳಾರಿಯ ಜನತೆ ಯಾವ ರೀತಿಯಾಗಿ ಗಮನಿಸುತ್ತಿದ್ದಾರೆ? ಏನ್ ರಿಯಾಕ್ಷನ್ಸ್ ಲಭ್ಯವಾಗ್ತಾ ಇದೆ ನಿಮಗೆ? ಸ್ಮಿತಾ, ನಾಗೇಂದ್ರ ಅವರ ಪ್ರತಿಯೊಂದು ಮಾತುಗಳನ್ನ ಬಳ್ಳಾರಿ ಜನ ಸೂಕ್ಷ್ಮವಾಗಿ ಗಮನಿಸ್ತಾ ಇರತಕ್ಕಂಥದ್ದು. ಯಾಕಾಗಿ ಅಂದ್ರೆ ಸಚಿವರಾಗಿ ಕೇವಲ 15 ದಿವಸ ಕೂಡ ಆಗಿಲ್ಲ, ಅಷ್ಟರಲ್ಲೇ ಅವರು ರಾಜೀನಾಮೆಯನ್ನ ನೀಡಿರ್ತಕ್ಕಂಥದ್ದು. ಇದು ಕೇವಲ ಒಂದು ಬಾರಿ ಅಲ್ಲ, 2 ಬಾರಿ. 2024ರಲ್ಲೂ ಕೂಡ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಟ್ಟಿದ್ರು. ಈಗಲೂ ಕೂಡ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಬಳ್ಳಾರಿ ಜನರಿಗೆ ಯಾವ ರೀತಿ ಅಂದ್ರೆ, ಬಳ್ಳಾರಿ ಜನರು ಹಲವಾರು ಉಪಚುನಾವಣೆಗಳನ್ನ ನೋಡಿದ್ದಾರೆ, ಹಲವಾರು ಬಾರಿ ಇಲ್ಲಿ ಇಡಿ ರೈಡ್ ಗಳನ್ನ ನೋಡಿದ್ದಾರೆ, ಸಿಬಿಐ ರೈಡ್ ಗಳನ್ನ ನೋಡಿದ್ದಾರೆ, ಬೇರೆ ಬೇರೆ ಅಂದ್ರೆ ಈ ರೀತಿಯಾದ ಘಟನೆಗಳಿಗೆ ಸಾಕ್ಷಿಯಾಗಿರ್ತಕ್ಕಂಥದ್ದು. ಈ ಒಂದು ವಿಚಾರದಲ್ಲೂ ಕೂಡ ಬಳ್ಳಾರಿ ಜನ ಅದನ್ನೇ ಕೂಡ ನೋಡ್ತಾ ಇರ್ತಕ್ಕಂಥದ್ದು. ನಾಗೇಂದ್ರ ಅವರು ಇವತ್ತು ಮಾತನಾಡಿರ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದು ಎಲಿಮೆಂಟ್ಸ್ ಗಳನ್ನ ಸೇರಿಸಿದ್ರು. ಅದರಲ್ಲಿ ಎಮೋಷನಲ್ ಆಗೂ ಮಾತಾಡಿದ್ರು, ಸ್ಟ್ರಾಂಗ್ ಆಗಿದ್ದೀನು ಅಂತಾನು ಬೆಲೆ ಕೊಡ್ತಾರ ಜನ ಅಂತ ಹೇಳಿ. ಯಾಕಂತಂದ್ರೆ ಒಬ್ಬ ಚಂದ್ರಶೇಖರ್ ಅನ್ನೋ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಾಗ ಅವ್ರ ಪತ್ನಿ ಕಣ್ಣೀರ್ ಹಾಕಿದ್ದನ್ನು ನೋಡಿದ್ದಾರೆ, ಅವ್ರ ಮನೆ ಮಂದಿ ಕಣ್ಣೀರ್ ಹಾಕಿದ್ದನ್ನು ನೋಡಿದ್ದಾರೆ. ಅನೇಕ ಬಡ ವಾಲ್ಮೀಕಿ ಸಮುದಾಯದ ಜನರಿಗೆ ಸಿಗಬೇಕಾಗಿದ್ದ ದುಡ್ಡು ದುರುಪಯೋಗ ಆಗಿದ್ದನ್ನ ಕೂಡ ಗಮನಿಸಿದ್ದಾರೆ. ರೇಣುಕಾರಾಧ್ಯ, ಬಳ್ಳಾರಿ ಜನ ಬುದ್ಧಿವಂತರಿದ್ದಾರೆ. ಇದು ನಾಗೇಂದ್ರ ಅವರು ಮೂಗಿನ ಕೆಳಗಡೆ ಆಗಿರುವ ಹಗರಣ ಅನ್ನೋದು ಗೊತ್ತಿದೆ. ಅವ್ರ ಅಕೌಂಟಿಗೆ ಬರದೇ ಇರಬಹುದು, ಬಟ್ ಅವ್ರ ಅಕೌಂಟಬಲ್ ಇದ್ದಾರೆ ಅನ್ನೋದು ಗೊತ್ತಿದೆ. ಹಿಂಗಾಗಿ ಬಳ್ಳಾರಿ ಜನ ಇದನ್ನ ಯಾವ ರೀತಿ ಗಮನಿಸ್ತಾರೆ ಅಂತ? ಖಂಡಿತ ಸ್ಮಿತಾ, ನೀವು ಹೇಳಿದಾಗೆ ನಿಜಕ್ಕೂ ಬಳ್ಳಾರಿ ಜನ ಬಹಳ ಬುದ್ಧಿವಂತರಿದ್ದಾರೆ. ಯಾಕಾಗಿ ಅಂದ್ರೆ ಇಲ್ಲಿ ಪ್ರತಿ ಬಾರಿ ಚುನಾವಣೆ ನಡೆದಾಗಲೂ ಕೂಡ ಬಳ್ಳಾರಿ ಜನ ಯಾವ ರೀತಿಯಾಗಿ ಸ್ವೀಕರಿಸಿದ್ದಾರೆ ಅಂದ್ರೆ, ಪ್ರತಿಯೊಂದು ಚುನಾವಣೆಯಲ್ಲೂ ಕೂಡ ಅವರು ಯಾವ ರೀತಿಯಾಗಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ನಿರ್ಧಾರ ಮಾಡಿರ್ತಕ್ಕಂಥದ್ದು. ನೀವು ಹೇಳಿದಾಗೆ ಚಂದ್ರಶೇಖರ್ ಅವರ ಮನೆಯಲ್ಲೂ ಕೂಡ ಅಂದ್ರೆ ಆತ ಆತ್ಮಹತ್ಯೆ ಮಾಡಿಕೊಂಡ ಸಂದರ್ಭದಲ್ಲಿ ಆತ ಕಣ್ಣೀರನ್ನ ಹಾಕಿದ್ದನ್ನ ನಾವಿಲ್ಲಿ ತಾಳೆ ಮಾಡಬೇಕಾಗುತ್ತೆ. ಈಗ ಅದೇ ವಿಚಾರಕ್ಕೆ ಈಗ ನಾಗೇಂದ್ರ ಅವರು ಕೂಡ ಅಂದ್ರೆ ತಮ್ಮ ರಾಜೀನಾಮೆ ವಿಚಾರಕ್ಕೆ ಕಣ್ಣೀರನ್ನ ಹಾಕಿರ್ತಕ್ಕಂಥ ವಿಚಾರ ಕೂಡ ಈಗ ಜನ ನೋಡಿರ್ತಕ್ಕಂಥದ್ದು. ಆದ್ರೆ ಇದನ್ನ ಈಗ ಬಳ್ಳಾರಿ ಜನ ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ ಅನ್ನೋದನ್ನ ಈಗ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಇನ್ನೊಂದು ವಿಚಾರ, ಇಲ್ಲಿ ಈ ಎಮೋಷನಲ್ ಗಿಂತ ನಾಗೇಂದ್ರ ಅವರು ಕೊಟ್ಟಿರ್ತಕ್ಕಂಥ ಪಂತಾಹ್ವಾನ ಸಾಕಷ್ಟು ಚರ್ಚೆ ಆಗ್ತಾ ಇರತಕ್ಕಂಥದ್ದು. ನಾಗೇಂದ್ರ ಈಗ ರಾಜೀನಾಮೆಯನ್ನ ನೀಡಿದ್ದಾರೆ. ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಅವರು ಈಗೇನ್ ಮಾಡ್ತಾರೆ? ಮುಂದೆ ಪಾದಯಾತ್ರೆಯನ್ನ ಮಾಡ್ತಾರಾ ಅಥವಾ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ರೆ ಮತ್ತೆ ನನ್ನ ವಿರುದ್ಧ ಸ್ಪರ್ಧೆ ಮಾಡ್ತಾರಾ? ಈ ಒಂದು ವಿಚಾರದಲ್ಲಿ ಈಗ ಬಳ್ಳಾರಿ ಜನರು ಚರ್ಚೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ರೇಣುಕಾರಾಧ್ಯ, ಬಳ್ಳಾರಿ ಪಾದಯಾತ್ರೆ ಅನ್ನೋದು ಸರ್ಕಾರಗಳನ್ನ ಬದಲಾಯಿಸುವ ಹಂತಕ್ಕೆ ಪರಿಣಾಮವನ್ನು ಬೀರಿದೆ. ಹಿಂದೆ ನಾವು ನೋಡಿದೀವಿ 2010ನೇ ಇಸ್ವಿಯಲ್ಲಿ. ಈ ಬಿಜೆಪಿ ಕೂಡ ಹೇಳ್ತಿದೆ, ನಾವು ಪಾದಯಾತ್ರೆ ಮಾಡೇ ಮಾಡ್ತೀವಿ, ಬಳ್ಳಾರಿ ತಲುಪ್ತೀವಿ, ಇದನ್ನ ಮತ್ತಷ್ಟು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳಿ. ಸೊ ಈ ಪಾದಯಾತ್ರೆ ಪಾಲಿಟಿಕ್ಸ್ ಬಳ್ಳಾರಿ ಚುನಾವಣೆಗಳನ್ನ ಕೇಂದ್ರಿತವಾಗಿ ನೋಡಿಕೊಂಡು ಅಥವಾ ಒಟ್ಟಾರೆ ರಾಜ್ಯದ ಚುನಾವಣೆಯನ್ನ ಕೇಂದ್ರಿತವಾಗಿ ನೋಡಿಕೊಂಡು ನಾವು ಯೋಚನೆ ಮಾಡಿದ್ರು ಕೂಡ ಪರಿಣಾಮಕಾರಿ ಆಗ್ಬೋದಾ? ಈಗ ಇನ್ ಕೇಸ್ ಮತ್ತೆ ಬಿಜೆಪಿ ಪಾದಯಾತ್ರೆ ನಡೆಸಿದ್ರೆ?
ಸ್ಮಿತಾ, ಈಗ ನಾಗೇಂದ್ರ ಅವರು ರಾಜೀನಾಮೆಯನ್ನ ನೀಡಿದ ಬಳಿಕ ಬಿಜೆಪಿಯ ನಾಯಕರು ರಿಯಾಕ್ಷನ್ ಗಳನ್ನ ಕೊಡ್ತಾ ಇದ್ದಾರೆ. ಬಿಜೆಪಿಯ ಹಿರಿಯ ಮುಖಂಡರು ಹಾಗೂ ಕೇಂದ್ರ ಸಚಿವರಾಗಿರ್ತಕ್ಕಂಥ ಸೋಮಣ್ಣ ಅವರು ಕೂಡ ಹೇಳಿದ್ರು, ಈಗ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟ ಬಳಿಕ ಈಗ ಪಾದಯಾತ್ರೆಯ ಅವಶ್ಯಕತೆ ಇಲ್ಲ ಅಂತ ಸೋಮಣ್ಣ ಅವರು ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದ್ರೆ ಬಿಜೆಪಿ ನಾಯಕರಲ್ಲೂ ಕೂಡ ಹಲವಾರು ನಾಯಕರಲ್ಲಿ ಗೊಂದಲ ಇರತಕ್ಕಂಥದ್ದು, ಈ ವಿಚಾರದಲ್ಲಿ ಏನು ಪಾದಯಾತ್ರೆಯನ್ನು ಮಾಡಬೇಕಾ ಮಾಡಬಾರ್ದಾ ಅನ್ನುವ ನಿಟ್ಟಿನಲ್ಲಿ ಗೊಂದಲ ಇರತಕ್ಕಂಥದ್ದು. ಇಲ್ಲಿಯವರೆಗೂ ಕೂಡ ಪಾದಯಾತ್ರೆಯ ರೂಟ್ ಮ್ಯಾಪ್ ಅನ್ನ ಸರಿಯಾಗಿ ಹೇಳ್ತಾ ಇಲ್ಲ. ಒಂದು ಸಾರಿ ಪ್ರೆಸ್ ಮೀಟ್ ಅನ್ನ ಮಾಡಿದಂತಹ ಸಂದರ್ಭದಲ್ಲಿ ಲಿಂಗಸಗೂರಿನಿಂದ ಮಸ್ಕಿಯಿಂದ ಸಿಂಧನೂರಿಂದ ಸಿರುಗುಪ್ಪ, ಆ ಬಳಿಕ ಬಳ್ಳಾರಿ ಅಂತ ಹೇಳ್ತಾ ಇದ್ರು. ನಿನ್ನೆ ಜನಾರ್ದನ್ ರೆಡ್ಡಿ ಅವರು ಸುದ್ದಿಗೋಷ್ಠಿಯನ್ನ ಮಾಡಿಬಿಟ್ಟು ರೂಟ್ ಮ್ಯಾಪ್ ನಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನ ಮಾಡಿದ್ದಾರೆ. ಅಂದ್ರೆ ಇಲ್ಲಿಯವರೆಗೂ ಕೂಡ ಸ್ಪೆಸಿಫಿಕ್ ಆಗಿ ಇದೇ ರೂಟ್ ಅಲ್ಲಿ ನಾವು ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ. ಜನಾರ್ದನ್ ರೆಡ್ಡಿ ಅವರು ಪ್ರತಿನಿಧಿಸುವ ಗಂಗಾವತಿ ಕ್ಷೇತ್ರಕ್ಕೂ ಪಾದಯಾತ್ರೆ ಬರುತ್ತೆ, ಕಂಪ್ಲಿ ಕ್ಷೇತ್ರಕ್ಕೂ ಪಾದಯಾತ್ರೆ ಬರುತ್ತೆ, ಸಂಡೂರಿಗೆ ಹೋಗುತ್ತೆ ಅಂತ ಜನಾರ್ದನ್ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ಈ ಒಂದು ಪಾದಯಾತ್ರೆ ಮೂಲಕ ತಮ್ಮ ಕ್ಷೇತ್ರಗಳಲ್ಲಿ ಈ ಒಂದು ಶಕ್ತಿ ಪ್ರದರ್ಶನವನ್ನ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಬಳ್ಳಾರಿಯ ನಾಯಕರು ಮುಂದಾಗಿದ್ದಾರೆ ಅನ್ನುವ ಆರೋಪ ಕೇಳಿ ಬರ್ತಾ ಇರತಕ್ಕಂಥದ್ದು. ಲಿಂಗಸ್ಕೂರಿನಿಂದ ಮಸ್ಕಿಗೆ ಹೋದರೆ ಅಂದ್ರೆ ಮುಂದಿನ ಬಾರಿ ಚುನಾವಣೆಯಲ್ಲಿ ಮಸ್ಕಿಗೆ ಸ್ಪರ್ಧೆ ಮಾಡಬೇಕು ಅಂತ ಶ್ರೀರಾಮುಲು ಅವರು ಈಗಾಗಲೇ ಅಲ್ಲಿ ಓಡಾಡ್ತಾ ಇದ್ದಾರೆ. ಹೀಗಾಗಿ ಅವರಿಗೆ ಅಲ್ಲಿ ಪ್ಲಸ್ ಆಗುತ್ತೆ, ಅಂದ್ರೆ ಅಲ್ಲಿ ಶಕ್ತಿ ಪ್ರದರ್ಶನವನ್ನ ಮಾಡ್ದಂಗಾಗುತ್ತೆ. ಇನ್ನೊಂದು ಕಡೆಗೆ ಗಂಗಾವತಿಗೆ ಆ ಒಂದು ಪಾದಯಾತ್ರೆಯನ್ನು ಕೊಂಡೊಯ್ಯಬೇಕು ಅಂತ ಜನಾರ್ದನ್ ರೆಡ್ಡಿ ಅವರು ಈಗಾಗಲೇ ಹೇಳ್ತಾ ಇದ್ದಾರೆ. ಅವ್ರಿಗೂ ಕೂಡ ಪ್ಲಸ್ ಆಗುತ್ತೆ ಅನ್ನುವ ನಿಟ್ಟಿನಲ್ಲಿ ಯೋಚನೆಯನ್ನ ಮಾಡ್ತಾ ಇರತಕ್ಕಂಥದ್ದು. ಇನ್ನೊಂದು ಕಡೆಗೆ ಕಂಪ್ಲಿ ಕ್ಷೇತ್ರದಲ್ಲೂ ಕೂಡ ಶ್ರೀರಾಮುಲು ಅವರ ಹಳಿಯ ಸುರೇಶ್ ಬಾಬು ಅವರು ಸ್ಪರ್ಧೆ ಮಾಡಿದ್ರು. ಅಲ್ಲೂ ಕೂಡ ಒಂದು ಶಕ್ತಿ ಪ್ರದರ್ಶನ ಮಾಡಿ ನಮಗೆ ಅನುಕೂಲ ಮಾಡಿಕೊಳ್ಳೋಣ ಅನ್ನೋ ನಿಟ್ಟಿನಲ್ಲಿ ರೆಡ್ಡಿ ಮತ್ತು ರಾಮುಲು ತಂಡದವರು ಪ್ಲಾನ್ ಮಾಡಿದ್ದಾರೆ ಅನ್ನುವ ಒಂದು ಆರೋಪ ಇದೆ. ಹೀಗಾಗಿ ಇಲ್ಲಿಯವರೆಗೂ ಕೂಡ ಸ್ಪಷ್ಟವಾಗಿ ಪಾದಯಾತ್ರೆಯ ಪ್ಲಾನ್ ಅನ್ನ ಅಥವಾ ಮ್ಯಾಪ್ ಅನ್ನ ಬಿಜೆಪಿ ರಿಲೀಸ್ ಮಾಡಕ್ ಆಗ್ತಿಲ್ಲ. ಈಗ ಯಾವ ರೀತಿಯಾಗಿ ಅಂದ್ರೆ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಟ್ಟ ಬಳಿಕ ಯಾವ ರೀತಿಯಾಗಿ ಬಿಜೆಪಿ ನಡೆಯೇ ಇರುತ್ತೆ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗುತ್ತೆ. ವಿಜಯೇಂದ್ರ ಅವರು ಈಗಾಗಲೇ ಹೇಳಿದ್ದಾರೆ, ನಾವು ಪಾದಯಾತ್ರೆಯನ್ನ ಮಾಡ್ತೀವಿ. ಅಂದ್ರೆ ಈ ವಿಚಾರ ಅಷ್ಟೇ ಅಲ್ಲ, ಇಲ್ಲಿ ಈ ಒಂದು ಪ್ರಕರಣದಲ್ಲಿ ಕೇವಲ ನಾಗೇಂದ್ರ ಅಷ್ಟೇ ಅಲ್ಲ, ದೊಡ್ಡ ದೊಡ್ಡ ತಿಮಿಂಗಲಗಳು ಕೂಡ ಇವೆ, ಅವೆಲ್ಲವನ್ನು ಕೂಡ ಮಟ್ಟ ಹಾಕ್ತೀವಿ. ವಾಲ್ಮೀಕಿ ಬಳ್ಳಾರಿಯ ಲೋಕಸಭಾ ಚುನಾವಣೆಗೆ ಜೊತೆಗೆ ನೆರೆಯ ರಾಜ್ಯಗಳ ಚುನಾವಣೆಗೂ ಕೂಡ ಇದೇ ವಾಲ್ಮೀಕಿ ನಿಗಮದ ಹಣ ದುರ್ಬಳಕೆ ಆಗಿದೆ ಅಂತ ಹೇಳಿ ಇಡಿ ಹೇಳ್ತಾ ಇದೆ, ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡ್ತಾ ಇದೆ. ಅಲ್ಲಿಗೆ ಬಳ್ಳಾರಿಯಲ್ಲಿ ನಡೆದ ಚುನಾವಣೆಗಳು ಕೂಡ ಪವಿತ್ರವಾಗಿ ನಡೆಸಿಲ್ಲ ಕಾಂಗ್ರೆಸ್ ಪಕ್ಷ ಅನ್ನೋ ದೊಡ್ಡ ಪೊಲಿಟಿಕಲ್ ಅಲಿಗೇಷನ್, ಜೊತೆಗೆ ಇಡಿ ಸಾಕ್ಷ್ಯ, ಇದೆಲ್ಲ ಯಾವ ರೀತಿ ಪರಿಣಾಮ ಬೀರಬಹುದು ಅಂತ ಹೇಳಿ. ಪಾದಯಾತ್ರೆ ಸರಿಯೇ, ನೀವು ಹೇಳ್ದಂಗೆ ಅದ್ರ ಬಗ್ಗೆ ಬಿಜೆಪಿ ಕ್ಲಾರಿಟಿ ಇದೆಯೋ ಇಲ್ಲೋ, ಬಟ್ ಇದ್ರ ಬಗ್ಗೆ ಅಂತೂ ಇಡಿ ಕ್ಲಿಯರ್ ಆಗಿ ಹೇಳ್ತಾ ಇದೆ ಚಾರ್ಜ್ ಶೀಟ್ ನಲ್ಲಿ, ಬಳ್ಳಾರಿಯ ಲೋಕಸಭಾ ಚುನಾವಣೆಗೂ ಕೂಡ ಈ ಹಣ ಬಳಕೆ ಆಗಿರಬಹುದು ಅಂತ ಹೇಳಿ. ಸ್ಮಿತಾ, ಇಡಿ ಚಾರ್ಜ್ ಶೀಟ್ ನಲ್ಲಿ ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ಮಾತ್ರ ಅಲ್ಲ, ಬಳ್ಳಾರಿಯ ಜೊತೆಗೆ ಕಲಬುರಗಿಗೂ ಕೂಡ ಈ ಒಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಹೋಗಿದೆ. ಜೊತೆಗೆ ಈ ಒಂದು ಹಣವನ್ನ ವಿಜಯನಗರ ಜಿಲ್ಲೆಯಲ್ಲೂ ಕೂಡ ಅಂದ್ರೆ ಅಖಂಡ ಬಳ್ಳಾರಿ ಅಂದ್ರೆ ಲೋಕಸಭಾ ಕ್ಷೇತ್ರದಲ್ಲಿ ಹಂಚಿಕೆ ಮಾಡಲಾಗಿದೆ. ಜೊತೆಗೆ ರಾಹುಲ್ ಗಾಂಧಿ ಅವರ ಪಾದಯಾತ್ರೆಗೂ ಕೂಡ ಈ ಹಣ ಬಳಕೆಯಾಗಿದೆ ಅನ್ನುವ ಒಂದು ಗಂಭೀರವಾದ ಆರೋಪ ಇದೆ. ಈ ಒಂದು ಆರೋಪ ಇದು ಕೇವಲ ಆರೋಪ ಮಾತ್ರ ಅಲ್ಲ, ಇಡಿ ಅವರು ಚಾರ್ಜ್ ಶೀಟ್ ನಲ್ಲೂ ಕೂಡ ಅದನ್ನ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ನಾಗೇಂದ್ರ ಅವರ ಆಪ್ತರಾಗಿರ್ಬೋದು, ಅವರ ಅಂದ್ರೆ ಅವರ ಪ್ರಮುಖ ಫಾಲೋವರ್ಸ್ ಏನಿದ್ದಾರೆ ಅವ್ರಿಗೂ ಕೂಡ ಹಣ ಹೋಗಿದೆ ಅನ್ನೋದ್ರ ಈಗಾಗಲೇ ಅಕೌಂಟ್ ಥ್ರೂ ಗೊತ್ತಾಗಿರ್ತಕ್ಕಂಥದ್ದು. ಹೀಗಾಗಿ ನಾಗೇಂದ್ರ ಅವರಿಗೆ ಸಾಕಷ್ಟು ಸಂಕಷ್ಟ ಇರತಕ್ಕಂಥದ್ದು. ನೇರವಾಗಿ ನಾಗೇಂದ್ರ ಅವರು ಎಲ್ಲೂ ಕೂಡ ಆಗಿಲ್ಲ ಅಂತ ಹೇಳಿದ್ರು ಕೂಡ ಆ ಇಲಾಖೆಯ ಮುಖ್ಯಸ್ಥರು ಅವರೇ ಆಗಿರೋದ್ರಿಂದ, ಅದ್ರ ಜೊತೆಗೆ ಇಡಿ ಸಲ್ಲಿಸಿರ್ತಕ್ಕಂಥ ಸಿಬಿಐ ಸಲ್ಲಿಸಿರ್ತಕ್ಕಂಥ ಅಥವಾ ಇಡಿ ಸಲ್ಲಿಸಿರ್ತಕ್ಕಂಥ ಎರಡೂ ಚಾರ್ಜ್ ಶೀಟ್ ಗಳಲ್ಲಿ ನಾಗೇಂದ್ರವನ್ನ ಪ್ರಮುಖ ಆರೋಪಿಯನ್ನಾಗಿ ಮಾಡಲಾಗಿರ್ತಕ್ಕಂಥದ್ದು. ಜೊತೆಗೆ ನಾಗೇಂದ್ರ ಅವರ ಆಪ್ತರಾಗಿರ್ತಕ್ಕಂಥ ನೆಕ್ಕಂಟಿ ನಾಗರಾಜ್ ಅನ್ನುವ ವ್ಯಕ್ತಿಯನ್ನು ಕೂಡ A1 ಆರೋಪಿಯನ್ನಾಗಿ ಮಾಡಿದ್ದಾರೆ. ಸಂಪರ್ಕದಲ್ಲಿ ಇರಿ, ನನ್ನ ಕಲಿಗ್ ನಿಕೇಶ್ ಕೂಡ ಇದ್ದಾರೆ, ನಾಗೇಂದ್ರ ಕೂಡ ಇದ್ದಾರೆ. ನಿಕೇಶ್, ಓಟ್ ಯು. ಎಸ್ ನಾಗೇಂದ್ರ, ಈಗ ಸದ್ಯ ಈಗ ಟೆಕ್ನಿಕಲ್ ಇಶ್ಯೂ ಅಂತ ಹೇಳಿದ್ರೆ ರಾಜೀನಾಮೆ ಕೊಟ್ಟರು ಓಕೆ ಫೈನ್, ಆದ್ರೆ ಇದನ್ನ ಅಂಗೀಕಾರ ಮಾಡೋಕೆ ಈಗ ರಾಜ್ಯಪಾಲರು ಇಲ್ಲ ಅಂತ ಗೊತ್ತಾಗ್ತಾ ಇದೆ. ವಾಟ್ ನೆಕ್ಸ್ಟ್ ಅಂತ ಏನ್ ಪ್ರೊಸೆಸ್ ಇರುತ್ತೆ ಅಂತ? ದಿಕೇಶ್ ನೋಡಿ, ಇಲ್ಲಿ ಪ್ರಮುಖವಾಗಿ ನಾಗೇಂದ್ರ ಅವರು ರಿಪಬ್ಲಿಕನ್ ಸಿಕ್ಕಿರುವಂತ ಮೂಲಗಳ ಮಾಹಿತಿ ಪ್ರಕಾರ ಆಲ್ರೆಡಿ ಅವರು ರಾಜೀನಾಮೆ ಪತ್ರಕ್ಕೆ ಸಹಿಯನ್ನ ಹಾಕಿ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ನಿನ್ನೆ ದೆಹಲಿಯಲ್ಲೇ ಕೊಟ್ಟು ಬಂದಾಗಿದೆ. ಇವತ್ತು ಬೆಂಗಳೂರಿಗೆ ಬಂದು ಅಧಿಕೃತವಾಗಿ ಘೋಷಣೆಯನ್ನ